ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಇಡೀ ಬ್ರಹ್ಮಾಂಡ ಆ ದೇವಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಪಾದದ ಕೆಳಗಡೆ ಇರುವಂಥದ್ದು. ಆ ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಮೂಲೆಯಲ್ಲಿ ನಾವಿದ್ದೀವಿ, ಚಿಕ್ಕ ವಸ್ತುವಾಗಿದ್ದೀವಿ ನಾವು. ಅಣುರೇಣು ತೃಣಕಾಷ್ಟ ಅಂತ ಹೇಳಿ ಕರಿತೀವಿ. ತುಂಬ ಅಣುವಲ್ಲೇ ಅಣುವಾಗಿ ನಾವು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಇಂತಹ ಒಂದು ಜೀವನದಲ್ಲಿ ನಮಗೆ ಆ ಭಗವಂತ ಕೊಡುವಂಥ ಕಷ್ಟಗಳು, ದುಃಖಗಳು, ತೊಂದರೆಗಳು, ಯೋಗಗಳು, ಆರೋಗ್ಯ, ಭಾಗ್ಯ, ಸಂಪತ್ತು ಇವೆಲ್ಲದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದಾಗ ನಮಗೆ ಮೂಲ ಕಾಣಿಸುವಂಥದ್ದು ದೇವಿ. ಅದರಲ್ಲಿ ಮಹಾಮಾಯೆಯಾಗಿರ್ತಕ್ಕಂಥ, ಮಹಾಶಕ್ತಿಯಾಗಿರ್ತಕ್ಕಂಥ 64 ವಿದ್ಯೆಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ದೇವಿಯರು 64 ಜನ ಯಕ್ಷಿಣಿಯರು. ಈ ಯಕ್ಷಿಣಿ ಜಗತ್ತು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಸರಿಯಾಗಿ ಆರಾಧನೆ ಮಾಡಿ ಆ ದೇವಿಯನ್ನು ಕೇಳ್ಕೊಂಡಿದ್ದೆ ಆದರೆ ನಿಮ್ಗೆ ಏನು ಬೇಕು ಜೀವನದಲ್ಲಿ ಎಲ್ಲವನ್ನು ಕೊಡುವಂತಹ ದೇವಿ ಅವಳು. ಮಹಾಮಾಯೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಿ ಅಂದರೆ, ಆ ದೇವಿಯ ಒಂದು ಸಾಧಕರು ಯಾರಿರ್ತಾರೆ ಅವರಿಗೆ ತತ್ಕ್ಷಣದಲ್ಲಿ ಭೂತ ಭವಿಷ್ಯತ್ ವರ್ತಮಾನಗಳನ್ನ ಹೇಳುವಂತಹ ದೇವಿ. ಮತ್ತು ಅವರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡುವಂಥ ದೇವಿ ಯಕ್ಷಿಣಿ. ಆದರೆ ಯಕ್ಷಿಣಿ ಸಾಧನೆ ಸುಲಭವಾಗಿರ್ತಕ್ಕಂಥ ಮಾತಲ್ಲ. ಕರೆಕ್ಟಾಗಿ ಕೂತ್ಕೊಂಡು ಯಕ್ಷಿಣಿ ಸಾಧನೆಯನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲಿ ನಾವು ನೋಡಿರ್ತಕ್ಕಂಥ ಯಕ್ಷಿಣಿಯರು, ನಮ್ಮ ಜೊತೆಗೆ ಕಮ್ಯುನಿಕೇಟ್ ಆಗಿರ್ತಕ್ಕಂಥ ದೇವಿಯರು ಯಾರ್ಯಾರು? ಭೂತ ಯಕ್ಷಿಣಿ, ತಾಂತ್ರಿಕ ಯಕ್ಷಿಣಿ, ದೀಪ ಯಕ್ಷಿಣಿ, ಸ್ವಪ್ನ ಯಕ್ಷಿಣಿ, ಚರ ಯಕ್ಷಿಣಿ, ಪದ್ಮಿನಿ ಯಕ್ಷಿಣಿ, ಮಹಾಪದ್ಮಿನಿ ಯಕ್ಷಿಣಿ, ದನದ ಯಕ್ಷಿಣಿ, ಅಶ್ವಾರೂಢ ಯಕ್ಷಿಣಿ, ವೃಕ್ಷ ಯಕ್ಷಿಣಿ, ಈ ಥರ 16 ಯಕ್ಷಿಣಿಯರು ನಮಗೆ ಒಲ್ದಿರೋದ್ರಿಂದ ನಮ್ಮಲ್ಲಿ ಬರುವಂಥ ಜನಗಳಿಗೆ ಅವರ ಕಷ್ಟಕ್ಕೆ, ಯಾಕಂದರೆ ನಾವು ಇಲ್ಲಿ ದುಡ್ಡು ಮಾಡಬೇಕು ಅಥವಾ ಇನ್ನೊಂದು ಬೇಕು, ಅವರಿಂದ ಕಿತ್ಕೋಬೇಕು ಅನ್ನೋದಿದ್ರೆ ಈ ಯಕ್ಷಿಣಿ ವಿದ್ಯೆ ಬೇಕು ಅಂತಿಲ್ಲ. ಏನೋ ಒಂದು ಮೋಸ ಮಾಡಿ, ಫ್ರಾಡ್ ಮಾಡಿ, ಇವತ್ತು ನೋಡಿ ಯಕ್ಷಿಣಿ ಎಪಿಸೋಡ್ನ ಎಷ್ಟೊಂದು ಜನ ಹಾಕ್ತಾರೆ. ಯಕ್ಷಿಣಿಯ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರೆಲ್ಲ ಒಂದು ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬರ್ಗೋಸ್ಕರ ಮಾಡಿಬಿಟ್ಟು ಹಾಕ್ತಾರೆ. ಆದರೆ ಆ ದೇವಿಯ ಕನೆಕ್ಟಿವಿಟಿ ಯಾವ ಥರ ಇರುತ್ತೆ ಅನ್ನೋದು ಒಂದು ಅರಿವು ಕೂಡ ಅವ್ರಿಗೆ ಇರೋದಿಲ್ಲ. ಯಕ್ಷಿಣಿಯನ್ನು ನಾವು ಸಾಮಾನ್ಯವಾಗಿರ್ತಕ್ಕಂಥ ಪೂಜೆಯಲ್ಲಿ ಅವಳನ್ನ ಹೊಲಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವಳಿಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ, ಶ್ರದ್ಧೆ, ಮನಸ್ಸು ಮತ್ತು ಸಾಧನೆ, ಸಿದ್ಧಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದನೇ ಇವತ್ತು ಇಷ್ಟೊಂದು ಜನ ನಮ್ಮಲ್ಲಿ ಬಂದು ಸಿದ್ಧಿಯನ್ನು ತಗೊಳ್ಳುವಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಸೊ ಈ ಒಂದು ಜ್ಞಾನ, ಈ ಒಂದು ದೇವಿ ಶಕ್ತಿಯನ್ನು ಇಟ್ಕೊಂಡು, ಈ ಶಕ್ತಿಯ ಜೊತೆಗೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ನೋಡುವಂಥದ್ದು, ನಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ, ಇವಾಗ ಏನಾಗುತ್ತೆ ಅಂತಕ್ಕಂಥ ವಿಚಾರಗಳೆಲ್ಲ ತಿಳ್ಕೊಳ್ಳೋಕ್ಕೆ ಪ್ರಶ್ನಾಶಾಸ್ತ್ರ ಅನ್ನುವಂಥ ವಿದ್ಯೆಯನ್ನು ನಾವು ಕಲಿತಾ ಇದ್ದೀವಿ. ಸುಮಾರು ಒಂದು 36-37 ಬ್ಯಾಚ್ ಇವಾಗಾಗಿದೆ. ಈ ಬರುವಂಥ ಜೂನ್ ತಿಂಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಬ್ಯಾಚನ್ನು, ಅಂದರೆ ಬ್ಯಾಚ್ ಅಂತ ಹೇಳಿದರೆ ಸುಮಾರು ಜನಗಳನ್ನ ನಾವು ಸೇರಿಸ್ಕೊಳ್ಳೋದಿಲ್ಲ. ಯಾರಿಗೆ ಬಹಳ ಇಂಟ್ರೆಸ್ಟ್ ಇರುತ್ತೆ, ಯಾರು ತುಂಬ ಅದ್ರ ಬಗ್ಗೆ ಆಸಕ್ತಿ ಇದ್ದು ಕಲಿತಾರೆ, ಯಾರು ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನು ಪಡ್ಕೊಂಡು ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಳ್ತಾರೆ ಮತ್ತು ಇವರ ಸುತ್ತಮುತ್ತಲು ಇರೋ ಜನಗಳಿಗೂ ಒಂದು ಅನುಕೂಲವನ್ನು ಮಾಡಿಕೊಡ್ತಾರೆ, ಅಂಥವರಿಗೋಸ್ಕರ ಈ ಯಕ್ಷಿಣಿ ವಿದ್ಯೆಯ ಮಹಾ ಕ್ಲಾಸು. ಇದರಲ್ಲಿ ಪ್ರಶ್ನಾಶಾಸ್ತ್ರ, ಯಕ್ಷಿಣಿ ಸಿದ್ಧಿ ದೀಕ್ಷೆ ಮತ್ತು ಬೇರೆ ದೇವರ ಒಂದು ದೀಕ್ಷೆಗಳು ಕೂಡ ಇರುತ್ತೆ. ಯಂತ್ರಗಳ ಬರೆಯೋದ್ರ ಬಗ್ಗೆ, ಯಂತ್ರದ ಬಗ್ಗೆ ಒಂದು ಮಾಹಿತಿ ಮತ್ತು ಪ್ರಶ್ನಾಶಾಸ್ತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಕವಡೆ ಮತ್ತು ತಾಂಬೂಲ ಈ ಎರಡನ್ನೂ ಹೇಳ್ಕೊಡುವಂಥ ಶಾಸ್ತ್ರ.
ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ. ಇದರಲ್ಲಿ ನಿಮಗೆ ನೀವು ಯಾವ ರೀತಿಯಲ್ಲಿ ನಿಮ್ಮ ಜೀವನವನ್ನು ನೋಡ್ಕೊಳ್ಳೋದು ಅಂತಕ್ಕಂಥದ್ದು ಇರುತ್ತೆ, ಪರಿಹಾರ ಕೂಡ ಇರುತ್ತೆ. ದೊಡ್ಡ ಬೆನಿಫಿಟ್ ಏನು ಅಂದರೆ, ಹೋಗಿ ಜನಗಳ ಹತ್ರ ಎಲ್ಲ ಈ ಫೇಕ್ ಏನು ಹೇಳ್ತಾರೆ, ಸುಮ್ಮನೆ ಏನೋ ಒಂದು ಹೇಳೋರು, ಅವ್ರ ಜೊತೆ ಹೋಗಿ ಅವ್ರು ಹೇಳೋದನ್ನೆಲ್ಲ ಕೇಳಿಬಿಟ್ಟು ಅವ್ರಿಗೆ ಮೋಸ ಹೋಗುವಂಥದ್ದನ್ನು ತಪ್ಪಬಹುದು. ನೀವು ಮತ್ತು ನಿಮ್ಮ ಸುತ್ತಮುತ್ತಲು ಇರೋ ಜನಗಳಿಗೂ ಕೂಡ ಇದರ ಅನುಕೂಲವನ್ನು ಮಾಡಿಕೊಡ್ಬೋದು. ಅಂತಹ ಒಂದು ತರಗತಿಯನ್ನು, ಆಫ್ಲೈನ್ ತರಗತಿಯನ್ನು ನೇರವಾಗಿ 1 to 1 ನಾವು ಹೇಳಿಕೊಡುವಂಥ ಈ ಒಂದು ಶಾಸ್ತ್ರವನ್ನು ಮತ್ತು ಈ ಅದ್ಭುತವಾಗಿರ್ತಕ್ಕಂಥ ದೀಕ್ಷೆ ಕೊಡುವಂತಹ ಒಂದು ವಿಚಾರವನ್ನು ಈಗ ಬರುವ ತಿಂಗಳಲ್ಲಿ ನಾವು ಇಟ್ಕೊಂಡಿದ್ದೀವಿ. ನಿಮಗೆಲ್ಲ ಆಸಕ್ತಿ ಇದ್ದರೆ, ಆಸಕ್ತಿ ಇರೋರು ಮಾತ್ರ ನಮಗೆ ಸಂಪರ್ಕ ಮಾಡಿ ಕೇಳಿ, ಅದರ ಬಗ್ಗೆ ಡೀಟೇಲ್ಸ್ ಹೇಳ್ತೀವಿ. ನೀವು ಸೇರ್ಕೊಳ್ಳಿ ಮತ್ತು ಆ ಒಂದು ವಿಚಾರಗಳ ಬಗ್ಗೆ, ಅಂದರೆ ಯಾವ ವಿಚಾರಗಳ ಬಗ್ಗೆ ಹೇಳ್ಕೊಡ್ತೀವೋ ಅದರ ಬಗ್ಗೆ ಸರಿಯಾಗಿರ್ತಕ್ಕಂಥ ಒಂದು ಕ್ರಮದಲ್ಲಿ ಕಲಿತು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ಬಹಳ ಅದ್ಭುತವಾಗಿರ್ತಕ್ಕಂಥ ತರಗತಿ ನಿಮಗೋಸ್ಕರ. ನಮಸ್ಕಾರ.